ವಿಡಿಯೋ ನೋಡ್ತಾ ಎಲ್ಲರಿಗೂ ನಮಸ್ಕಾರ. ನೀವೇನಾದರೂ ಹೊಸದಾಗಿ ಮೇಕೆಗಳು ನಿಮ್ಮ ಹತ್ರ ಇತ್ತು, ಆಮೇಲೆ ಹೊಸದಾಗಿ ಏನಾದ್ರು ತಗೊಂಡು ಬಂದರೆ ಹೊರಗಿಂದ ಎಲ್ಲಾದರೂ ತೊಗೊಂಬಂದಿದ್ರೆ ದಯವಿಟ್ಟು 2-3 ಕೆಲಸನ ಮಾಡಿ. ಯಾಕಂದರೆ ಅವಿಗೆ ಯಾವ್ಯಾವ ರೋಗ ಇರುತ್ತೆ, ಯಾವ ವ್ಯಾಕ್ಸಿನೇಷನ್ ಹಾಕಿರುತ್ತೆ ಎಲ್ಲ ಗೊತ್ತಿರಲ್ಲ ನಿಮಗೆ. ಕೆಲವೊಂದು ಕಡೆ ಹಾಕಿರ್ತಾರೆ, ಫಾರ್ಮಿಂದ ತೊಗೊಂಬಂದರೆ ಖಂಡಿತ ಹಾಕಿರ್ತಾರೆ. ಅವ್ರು ಕೇಳ್ಕೊಂಡು ತೊಗೊಂಬರ್ಬೋದು, ಅದರಲ್ಲೇನಿಲ್ಲ. ಬಟ್ ನೀವೇನಾದರೂ ಸಂತೆಯಿಂದ ಹೋಗಿ ತೊಗೊಂಬಂದಿದ್ರೆ ಅಲ್ಲಿ ಗೊತ್ತಾಗಿಲ್ಲ ಯಾವುದು ವ್ಯಾಕ್ಸಿನೇಷನ್ ಹಾಕಿರುತ್ತದೋ ಯಾವುದು ಹಾಕಿರಲ್ಲ ಅಂತ ಅದು ಗೊತ್ತಿರಲ್ಲ. ಅದಕ್ಕೇ ಬರೋಕ್ಕಿಂತ ಮುಂಚೆ ಏನೇನು ಮಾಡಿ ಗೊತ್ತಾ, ಅದಕ್ಕೆ ಬರೋಕ್ಕಿಂತ ಮುಂಚೆ ಕುರಿಗಳಿಂದ ಸಪ್ರೇಟಾಗಿಡಿ. ಒಂದು 5 ದಿನ ಅಥವಾ 10 ದಿನ ಕ್ವಾರಂಟೈನ್ ಮಾಡಿ. ಅಂದರೆ ಇಲ್ಲಿ ಇರುತ್ತಲ್ಲ ಈ ಏರಿಯಾನಲ್ಲಿ ಇಡಲ್ಲ, ಬೇರೆ ಒಂದು ಸಪ್ರೇಟಾಗಿ ಇಟ್ಕೊಂಡ್ಬಿಡು. ಈ ಥರ ಬಿಡಿ, ಸಪ್ರೇಟಾಗಿ ಇಟ್ಕೊಂಡು ಅಲ್ಲಿ ನೆಕ್ಸ್ಟ್ ಆ ಕಡೆ ಒಂದಿದೆ ಅಲ್ಲಿ ಇಟ್ಕೊಂಡ್ಬಿಡ್ತೀನಿ ನಾನಂತೂ. ನೀವೇನಾದರೂ ತೊಗೊಂಬಂದಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾಕಂದರೆ ಬೇರೆ ಕಡೆ ಬರುವಾಗ ವಾತಾವರಣ ಚೇಂಜಸ್ ಇರ್ತದೆ. ಅದಕ್ಕೆ ನಮ್ಮಲ್ಲಿ ಬೇರೆ ವಾತಾವರಣ, ಅವ್ರ ಕಡೆ ಬೇರೆ ವಾತಾವರಣ ಇರ್ತದೆ. ಅದೇ ಥರ ಇಲ್ಲಿ ನೋಡಿ, ಇವತ್ತು ಮಳೆ ಬರ್ತಿದ್ದ ಕಾರಣಕ್ಕೆ ಈ ಥರ ಗ್ರೀನ್ ಸೆಟ್ ಕಟ್ಕೊಂಡಿದ್ದೀನಿ. ಒಳಗಡೆ ಮಳೆ ಬರಬಾರ್ದು ಅಂತ ಹೇಳ್ಬಿಟ್ಟು, ಮಳೆ ನೀರು ಬರಬಾರ್ದು ಅಂತ ಹೇಳ್ಬಿಟ್ಟು ನೀವು ಇದೇ ಥರ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಮಳೆಗಾಲದಲ್ಲಿ ತುಂಬ ಕೇರಾಗಿ ನೋಡಬೇಕಂದ್ರೆ ಮೇಕೆ ಸಾಕಾಣಿಕೆ ಅಥವಾ ಏನೇ ಸಾಕಾಣಿಕೆ ಮಾಡಬಹುದು. ಇಷ್ಟೇ ಹೇಳ್ತಾ ಧನ್ಯವಾದ. ನೋಡಿ.